ಸೆನ್ಸೇಷನ್ ಮೆಟ್ಟಿಲೇರಿದ ರಾಹುಲ್ ಗಾಂಧಿ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ದೇಶದ ರಾಜಧಾನಿ ದೆಹಲಿಯಲ್ಲಿ ಶುಕ್ರವಾರದ ಹೊತ್ತು ಒಂದು ದೊಡ್ಡ ಹೈಡ್ರಾಮಾ ಮತ್ತು ಸೆನ್ಸೇಷನ್ ಬೆಳವಣಿಗೆ ನಡೆದಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ನೇರವಾಗಿ ದೆಹಲಿಯ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವುದೇ ಪ್ರೋಟೋಕಾಲ್ ಆಡಂಬರ ಇಲ್ಲದೆ ಗಾಯಗೊಂಡು ಅನ್ಯಾಯಕ್ಕೆ ಒಳಗಾದ ಒಬ್ಬ ಸಾಮಾನ್ಯ 19 ವರ್ಷದ ವಿದ್ಯಾರ್ಥಿಯ ಕೈ ಹಿಡಿದು ಆತನಿಗೆ ನ್ಯಾಯ ಕೊಡಿಸಲು ಪೊಲೀಸ್ ಠಾಣೆ ಮತ್ತು ಡಿಸಿಪಿ ಆಫೀಸ್ಗೆ ತೆರಳಿದ್ದಾರೆ. ಯಾರಿದು ವಿದ್ಯಾರ್ಥಿ? ಪೊಲೀಸರ ಮೇಲೆ ರಾಹುಲ್ ಗಾಂಧಿ ಅಷ್ಟೊಂದು ಗರಂ ಆಗಿದ್ದಕ್ಕೆ ದೇಶದ ಅತಿ ದೊಡ್ಡ ಪರೀಕ್ಷೆಯಾದ ನೀಟ್ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ಯುವಕರ ಮೇಲೆ ನಡೆದ ಆ ಭೀಕರ ಅಮಾನವೀಯ ದಾಳಿ ಏನು? ಪೆಲೆಟ್ ಗನ್ನಿಂದ ಕಣ್ಣನ್ನೇ ಕಳೆದುಕೊಳ್ಳುವ ಹಂತಕ್ಕೆ ಬಂದ ಆ ಯುವಕನ ಪರವಾಗಿ ರಾಹುಲ್ ಗಾಂಧಿ ಹೇಗೆ ನಿಂತರು? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಈ ಇಡೀ ಘಟನೆಯ ಬ್ಯಾಕ್ ಗ್ರೌಂಡ್ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆಯಾಗಿದ್ದ ನೀಟ್ ಪರೀಕ್ಷಾ ಅಕ್ರಮ ಮತ್ತು ಪೇಪರ್ ಲೀಕ್ ವಿವಾದ ನಿಮಗೆಲ್ಲ ಗೊತ್ತೇ ಇದೆ. ಇದರ ವಿರುದ್ಧ ಧ್ವನಿ ಎತ್ತಲು ವಿದ್ಯಾರ್ಥಿಗಳು ಜುಲೈ 20ರಂದು ದೆಹಲಿಯಲ್ಲಿ ಸಂಸದ್ ಚಲೋ ಅನ್ನೋ ಶಾಂತಿಯುತ ಪ್ರತಿಭಟನೆ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ರು. ತಮ್ಮ ಹಕ್ಕುಗಳಿಗಾಗಿ, ಭವಿಷ್ಯಕ್ಕಾಗಿ ಶಾಂತಿಯುತವಾಗಿ ಬೀದಿಗಿಳಿದ ವಿದ್ಯಾರ್ಥಿಗಳ ಮೇಲೆ ಭದ್ರತಾ ಪಡೆಗಳು ಅಮಾನುಷವಾಗಿ ಲಾಠಿ ಚಾರ್ಜ್ ನಡೆಸಿದವು. ಅಷ್ಟೇ ಅಲ್ಲ, ಅತ್ಯಂತ ಆಘಾತಕಾರಿ ವಿಷಯ ಅಂದ್ರೆ ಪ್ರತಿಭಟನೆ ಹತ್ತಿಕ್ಕಲು ಮಾರಕವಾದ ಪೆಲೆಟ್ ಗನ್ ಬಳಕೆ ಮಾಡಲಾಯಿತು ಅನ್ನುವ ಗಂಭೀರ ಆರೋಪ ಕೇಳಿಬಂತು. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ 19 ವರ್ಷದ ಯುವಕ ಸಾಹಿಲ್ ಲೋಚಬ್ ಮೇಲೆ ಪೆಲೆಟ್ ಗುಂಡು ಹಾರಿಸಲಾಯಿತು. ಈ ಪೆಲೆಟ್ ಗನ್ ದಾಳಿಯಿಂದ ಸಾಹಿಲ್ ಲೋಚಬ್ ಅವರ ಬಲಗಣ್ಣಿಗೆ ತೀವ್ರವಾಗಿ ಗಾಯವಾಗಿದೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಅಂದ್ರೆ ವೈದ್ಯಕೀಯ ವರದಿಗಳ ಪ್ರಕಾರ ಸಾಹಿಲ್ ತಮ್ಮ ಒಂದು ಕಣ್ಣಿನ ದೃಷ್ಟಿಯನ್ನೇ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಓದಿ ಡಾಕ್ಟರ್ ಅಥವಾ ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳಬೇಕಿದ್ದ ಒಬ್ಬ 19 ವರ್ಷದ ಹುಡುಗ ಸರ್ಕಾರದ ಅನ್ಯಾಯದ ವಿರುದ್ಧ ಶಾಂತಿಯುತವಾಗಿ ಧ್ವನಿ ಎತ್ತಿದ್ದಕ್ಕೆ ಇವತ್ತು ಜೀವನ ಪೂರ್ತಿ ಕಣ್ಣು ಕಳೆದುಕೊಳ್ಳುವ ಪರಿಸ್ಥಿತಿ ತಲುಪಿದ್ದಾನೆ. ಆದ್ರೆ ಇಲ್ಲಿ ಅತಿ ದೊಡ್ಡ ದುರಂತ ಅಂದ್ರೆ ದೆಹಲಿ ಪೊಲೀಸರು ಈ ಪೆಲೆಟ್ ಗನ್ ಬಳಕೆಯನ್ನೇ ನೇರವಾಗಿ ನಿರಾಕರಿಸುತ್ತಿದ್ದಾರೆ. ನಾವು ಯಾವುದೇ ಪೆಲೆಟ್ ಗನ್ ಬಳಸಿಲ್ಲ ಅಂತ ಪೊಲೀಸರು ವಾದಿಸುತ್ತಿದ್ದರೆ, ಸಾಹಿಲ್ ಅವರ ಮೆಡಿಕಲ್ ರಿಪೋರ್ಟ್ಗಳು ಮಾತ್ರ ಪೆಲೆಟ್ ಗುಂಡಿನಿಂದಲೇ ಆದ ಗಾಯಗಳು ಅಂತ ಸ್ಪಷ್ಟವಾಗಿ ಸಾಬೀತುಪಡಿಸುತ್ತಿವೆ. ತನ್ನ ಕಣ್ಣು ಕಳೆದುಕೊಂಡು ನರಳುತ್ತಿದ್ದ ಸಾಹಿಲ್ ಈ ಘಟನೆಯ ಬಗ್ಗೆ ದೂರು ಕೊಡಲು ದೆಹಲಿ ಪೊಲೀಸ್ ಠಾಣೆಗೆ ಹೋದ್ರೆ ಪೊಲೀಸರು ಎಫ್ಐಆರ್ ದಾಖಲಿಸಲು ಸಾರಾಸಗಟಾಗಿ ನಿರಾಕರಿಸುತ್ತಾರೆ. ದಿನಗಳು ಕಳೆದರೂ ಒಬ್ಬ ಗಾಯಾಳು ಯುವಕನ ದೂರಿಗೆ ಬೆಲೆಯೇ ಇರಲಿಲ್ಲ. ಯಾವಾಗ ಒಬ್ಬ ಸಾಮಾನ್ಯ ಯುವಕನಿಗೆ ಈ ವ್ಯವಸ್ಥೆಯಲ್ಲಿ ಅನ್ಯಾಯವಾಗ್ತಿದೆ ಅಂತ ಗೊತ್ತಾಯ್ತೋ ಆಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸಾಹಿಲ್ ಪರವಾಗಿ ಸ್ವತಃ ಫೀಲ್ಡ್ಗಿಳಿದರು. ಶುಕ್ರವಾರ ರಾಹುಲ್ ಗಾಂಧಿ ಅವರು ಗಾಯಾಳು ಸಾಹಿಲ್ ಅವರನ್ನ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಮೊದಲು ಕಲ್ನಾಟ್ ಪ್ಲೇಸ್ ಪೊಲೀಸ್ ಠಾಣೆಗೆ ಹೋದ್ರು. ನಂತರ ನೇರವಾಗಿ ಸಂಸತ್ ರಸ್ತೆಯಲ್ಲಿರುವ ನವದೆಹಲಿ ಡಿಸಿಪಿ ಕಚೇರಿಗೆ ದಿಢೀರ್ ಭೇಟಿ ನೀಡಿದರು. ಡಿಸಿಪಿ ಆಫೀಸ್ಗೆ ಹೋದ ರಾಹುಲ್ ಗಾಂಧಿ ಅಲ್ಲಿನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನೇರವಾಗಿ ತರಾಟೆಗೆ ತೆಗೆದುಕೊಂಡರು. जब तक होगा मैं नहीं जा रहा। कंप्लेंट तो इनका हक है सर, रिसीविंग दे दीजिए आपको। नहीं, वो डीसीपी ऑफिस भेजा हमने। आइए डीसीपी ऑफिस भेजा हम तो डीसीपी ऑफिस जा रहे हैं। ये कह रहे हैं न्याय के लिए यहाँ नहीं होगा, डीसीपी ऑफिस हमने पुरानी कंप्लेंट की वो मैंने बताया डीसीपी ऑफिस सेम कंप्लेंट। हमने आपसे कहा कि आयोग का नंबर, आपने हमें कहा डीसीपी ऑफिस जाए। 20 दिन 30 दिन 50 दिन 6 महीना वहीं बैठूंगा। It's legal. He's requesting an FIR. Sir, already submitted. No. He is requesting an individual FIR for this bullet, for the pellet injury. Okay, bhaiya. Very simple. You are not doing it. ಘಟನೆ ನಡೆದು ಇಷ್ಟು ದಿನಗಳು ಕಳೆದರೂ ಒಬ್ಬ ವಿದ್ಯಾರ್ಥಿಯ ದೂರಿನ ಮೇಲೆ ಎಫ್ಐಆರ್ ಯಾಕೆ ರಿಜಿಸ್ಟರ್ ಮಾಡಿಲ್ಲ? ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದ ಹುಡುಗರ ಮೇಲೆ ಲಾಠಿ ಚಾರ್ಜ್ ಮತ್ತು ಮಾರಕಾಸ್ತ್ರಗಳನ್ನು ಬಳಸಲು ಯಾರು ಆರ್ಡರ್ ಕೊಟ್ಟಿದ್ದು?
ಈವರೆಗೆ ಪೊಲೀಸರು ತೆಗೆದುಕೊಂಡ ಕಾನೂನು ಕ್ರಮಗಳೇನು ಅಂತ ಲಿಖಿತ ರೂಪದಲ್ಲಿ ಅಧಿಕೃತ ರಿಪೋರ್ಟ್ ನೀಡುವಂತೆ ಕಟ್ಟುನಿಟ್ಟಾಗಿ ಪ್ರಶ್ನಿಸಿದರು. ಒಬ್ಬ ಸಾಮಾನ್ಯ ಯುವಕನ ಹಿಂದೆ ದೇಶದ ಪ್ರಮುಖ ನಾಯಕ ಬಂದು ನಿಂತಿದ್ದನ್ನು ನೋಡಿ ಇಡೀ ಪೊಲೀಸ್ ವ್ಯವಸ್ಥೆ ಕಂಗಾಲಾಯಿತು. ತಕ್ಷಣವೇ ಸಂತ್ರಸ್ತ ಯುವಕನ ದೂರಿನ ಮೇಲೆ ಎಫ್ಐಆರ್ ದಾಖಲಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದರು. ಇದು ಕೇವಲ ಪೊಲೀಸ್ ಠಾಣೆಗೆ ಸೀಮಿತವಾದ ಭೇಟಿಯಲ್ಲ. ವಿದ್ಯಾರ್ಥಿಗಳ ಮೇಲೆ ಇಷ್ಟೊಂದು ಅಮಾನುಷ ದೌರ್ಜನ್ಯ ನಡೆದಿದ್ದರ ವಿರುದ್ಧ ರಾಹುಲ್ ಗಾಂಧಿ ಈ ಹಿಂದೆಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದರು. ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಮತ್ತು ಮಾರಕಾಸ್ತ್ರ ಬಳಸಲು ಆದೇಶ ನೀಡಿದ್ದು ಯಾರು ಎಂದು ತನಿಖೆಗೆ ಆಗ್ರಹಿಸಿದ್ದರು. ಮತ್ತೊಂದೆಡೆ ನೀಟ್ ಪರೀಕ್ಷಾ ಅಕ್ರಮವನ್ನ ತಡೆಯುವಲ್ಲಿ ವಿಫಲವಾಗಿ ನ್ಯಾಯ ಕೇಳಿದ ವಿದ್ಯಾರ್ಥಿಗಳ ಮೇಲೆ ಈ ರೀತಿ ದೌರ್ಜನ್ಯ ಎಸಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ತೀವ್ರವಾಗಿ ಒತ್ತಾಯಿಸುತ್ತಿವೆ. ಅಧಿಕಾರ, ಪೊಲೀಸರ ಒತ್ತಡ ಅಥವಾ ವ್ಯವಸ್ಥೆಯ ಅನ್ಯಾಯದ ಎದುರು ಒಬ್ಬ ಸಾಮಾನ್ಯ ಪ್ರಜೆ ಅಸಹಾಯಕನಾದಾಗ ಒಬ್ಬ ನಾಯಕ ಜನರ ಪರವಾಗಿ ಹೇಗೆ ನಿಲ್ಲಬೇಕು ಅನ್ನೋದಕ್ಕೆ ರಾಹುಲ್ ಗಾಂಧಿಯವರ ಈ ನಡೆ ಒಂದು ದೊಡ್ಡ ಉದಾಹರಣೆ. ಸ್ವತಃ ಸಂತ್ರಸ್ತ ಯುವಕನ ಜೊತೆ ಠಾಣೆಗೆ ಹೋಗಿ ನ್ಯಾಯಕ್ಕಾಗಿ ಪಟ್ಟು ಹಿಡಿದ ರಾಹುಲ್ ಗಾಂಧಿಯವರ ಈ ಜನಪರ ಕಾಳಜಿ ಮತ್ತು ಅಂತಃಕರಣಕ್ಕೆ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಈ ದೌರ್ಜನ್ಯ ಸರಿಯೇ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನ ಶೇರ್ ಮಾಡಿ. ನಮಸ್ಕಾರ.